ಕರಾವಳಿಯಲ್ಲಿ ಕಳೆದೆರಡು ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಕಡಲು ಪ್ರಕ್ಷುಬ್ಧಗೊಂಡಿದೆ. ಮತ್ತೆ ಕಡಲ್ ಕೊರೆತ ಆರಂಭವಾಗಿರುವಂತದ್ದು. ಮಂಗಳೂರು ಹೊರವಲಯದ ಸುರತ್ಕಲ್ನ ಸಸಿಹಿತ್ಲು ಭಾಗದಲ್ಲಿ ಮತ್ತೆ ಕಡಲ್ ಕೊರೆತ ಆರಂಭವಾಗಿದೆ. ನಾನೀಗ ಅದೇ ಒಂದು ಭಾಗದಲ್ಲಿದ್ದೀನಿ. ನೀವು ನೋಡ್ಬೋದು, ಇದು ಮಂಗಳೂರು ಹೊರವಲಯದ ಸುರತ್ಕಲ್ನ ಸಸಿಹಿತ್ಲು ಕಡಲ ಕಿನಾರೆ. ಇಲ್ಲಿ ಈ ಬಾರಿ ಕಡಲ್ ಕೊರೆತ ಆರಂಭವಾಗಿರುವಂತದ್ದು. ಸಸಿಹಿತ್ಲಿನ ಲಚ್ಚೀಲು ಎನ್ನುವ ಒಂದು ಪ್ರದೇಶ ಇದು. ಈ ಪ್ರದೇಶದಲ್ಲಿ ನೀವು ನೋಡ್ಬೋದು ಯಾವ ರೀತಿ ಸಮುದ್ರ ಪ್ರಕ್ಷುಬ್ಧಗೊಂಡಿರುವಂತಹ ಈ ಒಂದು ಸಮುದ್ರದ ಅಲೆಗಳ ಹೊಡೆತಕ್ಕೆ ಇಲ್ಲಿ ಈ ಭೂಮಿ ಕೂಡ ಕರಗ್ತಾ ಇರುವಂತದ್ದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿರುವಂತಹ ರೆಸಾರ್ಟ್ ಕೂಡ ಒಂದು ಈಗ ಅಪಾಯದಲ್ಲಿದೆ. ಈ ಭಾಗದಲ್ಲಿರುವಂತಹ ಈ ಸಮುದ್ರ ಕಿನಾರೆಗೆ ಭಾರಿ ಪ್ರಮಾಣದ ಅಲೆಗಳು ಹೊಡಿತಾ ಇರುವಂತದ್ದು. ಬಂದು ಇಲ್ಲಿರುವಂತಹ ಭೂಮಿ ಕ್ಷಣಕ್ಕೂ ಕರಗ್ತಾ ಇರುವಂತದ್ದು. ಇಲ್ಲಿ ಹಾಕಿದಂತಹ ಭಾರಿ ಗಾತ್ರದ ಕಲ್ಲುಗಳು ಕೂಡ ಸಮುದ್ರ ಪಾಲಾಗ್ತಾ ಇದಾವೆ. ನೀವು ನೋಡ್ಬೋದು ಯಾವ ಪ್ರಮಾಣದಲ್ಲಿ ಕಡಲು ಪ್ರಕ್ಷುಬ್ಧಗೊಂಡಿದೆ ಅನ್ನೋದನ್ನ. ಇದೊಂದು ಬ್ಲೂ ಫ್ಲಾಗ್ ಬೀಚ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದಕ್ಕೆ ಈಗಾಗಲೇ ಪ್ರಮಾಣ ಪತ್ರ ಸಿಕ್ಕಿದೆ ಈ ಭಾಗದ ಬೀಚಿಗೆ. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರು ಕೂಡ ಬರ್ತಾರೆ. ಆದ್ರೆ ಈ ಭಾಗದಲ್ಲಿ ಈಗ ಇಲ್ಲಿ ಕಡಲ ಕೊರೆತ ಆಗ್ತಾ ಇರುವಂತದ್ದು. ಇಲ್ಲಿ ಹಾಕಿದಂತಹ ಇದೊಂದು ಕಾಂಕ್ರೀಟ್ ಪ್ಲಾಟ್ಫಾರ್ಮ್ ಕೂಡ ಈಗ ಅಪಾಯದಲ್ಲಿದೆ. ಇಲ್ಲಿರುವಂತಹ ಬೃಹತ್ ಗಾತ್ರದ ಕಲ್ಲುಗಳು ಕೂಡ ಸಮುದ್ರ ಪಾಲಾಗುವಂತಹ ಎಲ್ಲ ಆತಂಕಗಳು ಇಲ್ಲಿಯ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಕಲ್ಲುಗಳು ಸಮುದ್ರ ಪಾಲಾದ್ರೆ ಇಲ್ಲಿರುವಂತಹ ಮನೆಗಳು ಅಪಾಯಕ್ಕೆ ಸಿಲುಕ್ತವೆ. ಇಲ್ಲಿ ಕಳೆದ 5-6 ವರ್ಷಗಳಿಂದ ಈ ರೀತಿಯ ಪರಿಸ್ಥಿತಿ ಇರಲಿಲ್ಲ. ಆದ್ರೆ ಈ ಬಾರಿ ಮತ್ತೆ ಈ ಭಾಗದಲ್ಲಿ ಕಡಲ್ ಕೊರೆತ ಆಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಇಲ್ಲಿಯ ಸ್ಥಳೀಯರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಈ ರೀತಿ ಕಡಲ್ ಕೊರೆತ ಇದೇ ಮೊದಲ ಬಾರಿಯ ಹೇಗೆ? ಕಡಲ್ ಕೊರೆತ ಸಾಮಾನ್ಯವಾಗಿ ಇಲ್ಲಿ ಆಗ್ತಾನೆ ಇರ್ತದೆ. ಆದ್ರೆ ಈ ಭಾಗದಲ್ಲಿ ಆದದ್ದು ಸುಮಾರು 7-8 ವರ್ಷದ ನಂತರ. ಇದರದ್ದು ನಮಗೆ ತಿಳಿದಿರುವಂತಾಗೆ ನಮ್ಮ ಅಳುವೆ ಕೋಡಿಯಲ್ಲಿ ಹಾಕಿದ ಅಳುವೆ ಕೋಡಿಯಲ್ಲಿ ನೂತನವಾಗಿ ನಿರ್ಮಿಸಿದ ಅಳುವೆ ಬಾಗಿಲಿನಲ್ಲಿ ಕಲ್ಲು ಕಡಲಿಗೆ ಹಾಕಿದ್ದಾರೆ. ಅದರದ್ದು ಎಫೆಕ್ಟ್ ಈಗ ಈ ಕಡೆ ಸಂಭವಿಸಿದೆ. ಆವಾಗ ನಮ್ಮ ಶಾಸಕರು ಏನು ಹೇಳಿದ್ದಾರೆ ಅಂದ್ರೆ 9 ಕೋಟಿ ಸ್ಯಾಂಕ್ಷನ್ ಆಗಿದೆ, ನಿಮ್ಗೆ 3 ಟೈಪ್ ಅಲ್ಲಿ ಹಾಕಿ, ಅಂದ್ರೆ ಬ್ರೇಕ್ ವಾಟರ್ ತರ ಹಾಕಿ ನಿಮ್ಗೆ ಇದಕ್ಕೆ ಒಂದು ಪ್ರೊಟೆಕ್ಟ್ ತರ ಮಾಡ್ತೇವೆ ಅಂತ. ಆದ್ರೆ ಇಲ್ಲಿ ತನಕ ಇದರದ್ದು ಕೆಲಸ ಇನ್ನೂ ಸಹ ಆರಂಭವಾಗಲಿಲ್ಲ. ಈಗ ನೂತನವಾಗಿ ನಿರ್ಮಿಸಿದ ಇಲ್ಲಿದ್ದು ಅಳುವೆ ಬಾಗಿಲಿನ ಕೆಲಸದಿಂದಾಗಿ ಈಗ ಒಂದು 2 ವರ್ಷಗಳ ನಂತರ ಈಗ ಇಲ್ಲಿ ನಮಗೆ ತುಂಬಾ ಅಪಾಯಕಾರಿಯಾಗಿ ಸಮುದ್ರ ಕೊರೆತ ಸಂಭವಿಸಿದೆ. ಇದೇ ರೀತಿ ಬಿಟ್ರೆ ಈ ಭಾಗದ ಈ ಒಂದು ಭಾಗ ಏನಿದೆ ಲಚ್ಚೀಲು ಭಾಗ, ಕಡಲ ಇಲ್ಲಿರುವಂತ ರಸ್ತೆ ಮನೆಗಳು ಕೂಡ ಅಪಾಯಕ್ಕೆ ಸಿಲುಕ್ತವೆ. ಹೌದೌದು, ಈಗ ಆಲ್ರೆಡಿ ಇಲ್ಲಿ ಒಂದು 50-60 ಮನೆಗಳು ತುಂಬಾ ಹತ್ತಿರದಲ್ಲಿ ನೀವು ಕಾಣ್ತಿರ್ಬೋದು. ಅದಲ್ಲದೆ ಇದೊಂದು ತುಂಬಾ ಒಳ್ಳೆಯ ಪ್ರವಾಸಿಗರ ತಾಣ ಕೂಡ ಹೌದು ಸಸಿಹಿತ್ಲು ಭಾಗ. ಈ ರೀತಿ ಕಡಲು ಇನ್ನೂ ಆರ್ಭಟ ಜಾಸ್ತಿ ಆಗಿದ್ರೆ ಆದಷ್ಟು ಸಮುದ್ರ ಮೇಲ್ ಬಂದು ಎಲ್ಲ ಕೊಚ್ಕೊಂಡು ಹೋಗುವ ಪರಿಸ್ಥಿತಿ ಸಹ ಇದೆ. ಇದಕ್ಕೆ ಆದಷ್ಟು ನಮ್ಮ ಶಾಸಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಪರಿಶೀಲಿಸಿ ಆದಷ್ಟು ಬೇಗ ಇದಕ್ಕೆ ಒಂದು ತಡೆಗೋಡೆಯನ್ನು ನಿರ್ಮಿಸಬೇಕಾಗಿ ನಮ್ಮ ಸ್ಥಳೀಯರಿಂದ ಮನವಿ. ಈ ಬಾರಿ ಇದರ ಬಗ್ಗೆ ನಾವು ನಮ್ಮ ಶಾಸಕರು ಉಮಾ ಕೋಟ್ಯನ್ಗೆ ಸಹ ತಿಳಿಸಿದ್ದೇವೆ. ಹಾಗೆಯೇ ನಮ್ಮ ಯುಟಿ ಖಾದರ್ಗೆ ಸಹ ತಿಳಿಸಿದ್ದೇವೆ. ಅವರು ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ತಾರಂತ ಸಹ ಹೇಳಿದ್ದಾರೆ. ಈ ಬಗ್ಗೆ ನಮ್ಮ ಮಿಥುನ್ ರೈ ಕೂಡ ತುಂಬಾ ಇದರ ಬಗ್ಗೆ ಈಗ ಕಾಳಜಿಯನ್ನು ವಹಿಸಿ ಕೆಲಸ ನಾನು 100% ಮಾಡ್ತೇನೆ ಅಂತಾನೆ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಈಗ ಅವರ ಬರುವಿಕೆಗಾಗಿ ನಾವು ಸ್ವಲ್ಪ ಸ್ಥಳೀಯರು ಕಾಯ್ತಿದ್ದೇವೆ. ಇಲ್ಲಿ ಇನ್ನೂ ಕೆಲವರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಈ ರೀತಿ ಸಮುದ್ರ ರಫ್ ಆಗಿರುವಂತದ್ದು ನೀವು ಮೊದಲು ನೋಡಿದ್ರೆ ಹೇಗೆ? ಇಲ್ಲ ಸರ್, ನಾವು ಆಲ್ರೆಡಿ ಒಂದು 5-6 ಟೈಮ್ಸ್ ಬಂದಿದ್ದೇವೆ ಇಲ್ಲಿ ಮಂಗಳೂರು ಉಡುಪಿ ಕಡೆ. ಇದು ಫಸ್ಟ್ ಟೈಮ್ ನಾವು ಇಷ್ಟು ನೋಡ್ತಾ ಇರೋದು. ಇಷ್ಟು ರಫ್ ಇದೆ ಸಮುದ್ರ. ಯಾರು ಮುಟ್ಟಕ್ ಹೋಗ್ಬಾರ್ದು, ಈ ಆಟ ಆಡಕ್ ಹೋಗ್ಬಾರ್ದು. ತುಂಬಾ ಅಲೆ ಇದೆ. ನಾವು ಇಲ್ಲಿ ವಿಲ್ಲಲ್ಲಿ ಸ್ಟೇ ಮಾಡ್ತಾ ಇದೀವಿ ಆಲ್ರೆಡಿ 2-3 ಡೇಸ್ ಇಂದ. ಕಮ್ಮಿ ಆಗುತ್ತೆ ಅಂತ ಕಾಯ್ತಾ ಇದೀವಿ, ಬಟ್ ಕಮ್ಮಿನೇ ಆಗ್ತಾ ಇಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ ನೀರು. ನೀವು ಇಲ್ಲಿ ಕೆಲವು ಸಲ ಬಂದಿದ್ದೀರಿ, ಇಷ್ಟು ರಫ್ ಆಗಿರುವಂತದ್ದು, ಇಷ್ಟು ಈ ಅಲೆಗಳ ಆರ್ಭಟ ನೋಡಿದ್ರ ಹಿಂದೆ? ಇಲ್ಲ ಸರ್, ಇಂತ ಆರ್ಭಟ ನಾವು ಲೈಫ್ ಅಲ್ಲಿ ನೋಡಿದ್ದಿಲ್ಲ. ಎಲ್ಲ ನಮ್ ವಿಲ್ಲಾ ಇದಕ್ಕೆಲ್ಲ ವಿಂಡೋಗೆಲ್ಲ ಹೊಡಿತಾ ಇದೆ ನೀರು. ಅಷ್ಟು ರಫ್ ಇದೆ ನೀರು, ತುಂಬಾ ರಫ್ ಇದೆ. ಖಾಲಿ ಮಾಡಿ ಅಂತ ಹೇಳ್ತಾ ಇದಾರೆ ವಿಲ್ಲಾದವರು, ಚೆಕ್ಔಟ್ ಮಾಡ್ಬಿಡಿ ಅಂತ ಹೇಳ್ತಾ ಇದಾರೆ. ನಮಗೂ ತುಂಬಾ ಭಯ ಆಗ್ತಾ ಇದೆ, ಯಾಕಂದ್ರೆ ಫ್ಯಾಮಿಲಿ ಎಲ್ಲ ಬಂದಿದೀವಿ, ಚಿಲ್ಡ್ರನ್ಸ್ ಎಲ್ಲ ಇದಾರೆ. ಆದ್ರೂ ಬೆಂಗಳೂರಿಂದ ಯಾರೇ ಬಂದ್ರು ನೀರಿಗೆಲ್ಲ ಹೋಗ್ಬಾರ್ದು, ದೂರದಿಂದ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಅಷ್ಟೇ. ವಿಲ್ಲಾಗಳು ಪಕ್ಕ ಎಲ್ಲ ಇರಬಾರ್ದು ಅಂತ ನಾವ್ ಹೇಳ್ತೀವಿ.
ಇದಿಷ್ಟು ಇಲ್ಲಿಯ ಸ್ಥಳೀಯರ ಮಾತು. ಒಂದು, ಈ ಭಾಗದಲ್ಲಿ ಸಮುದ್ರ ಆಳೆತ್ತರದ ಅಲೆಗಳು ಕಡಲ ಕಿನಾರೆಗೆ ಹೊಡಿತಾ ಇರುವಂತದ್ದು, ಮತ್ತೆ ಈ ಭಾಗದಲ್ಲಿ ಭೂಮಿ ಕೂಡ ಕ್ಷಣ ಕ್ಷಣಕ್ಕೂ ಕರಗ್ತಾ ಇದೆ. ಅಧಿಕಾರಿಗಳು ಇಲ್ಲಿ ಕೂಡಲೇ ಬರಬೇಕು, ಇಲ್ಲಿಯ ಪರಿಸ್ಥಿತಿಯನ್ನ ಅವಲೋಕಿಸಬೇಕು ಅನ್ನುವ ಎಲ್ಲ ಸ್ಥಳೀಯ ಜನರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು.